ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಣಿಕೆ ಕಾರ್ಯದ ಬಗ್ಗೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಆರೋಪ ಮಾಡಿದ್ದಾರೆ. ಸ್ಟ್ರಾಂಗ್ ರೂಮ್ ತೆರೆದಾಗ ಟ್ರಂಕ್ನ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ, ಟ್ರಂಕ್ ಓಪನ್ಗೂ ಮುಂಚೆನೆ ಲಾಕ್ ಕಟ್ ಆಗಿತ್ತು ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಬಂಡಲ್ಗಳನ್ನೇ ಟ್ಯಾಂಪರಿಂಗ್ ಮಾಡಿದ್ದಾರೆ. ನನ್ನ 158 ಮತಗಳನ್ನು ಅಸಿಂಧು ಅಂತ ಘೋಷಣೆ ಮಾಡಲಾಗಿದೆ. 2023ರಲ್ಲಿ 201 ಮತಗಳ ಅಂತರದಲ್ಲಿ ಗೆದ್ದಿದ್ದಂತ ಕೈ ಶಾಸಕ ರಾಜೇಗೌಡ ಇಷ್ಟೆಲ್ಲ ಆರೋಪ ಮಾಡಿದ್ದಾರೆ. ಇನ್ನು ಮರುಮತ ಎಣಿಕೆಯಲ್ಲಿ 52 ಮತಗಳ ಅಂತರದಿಂದ ಈಗ ಹಿನ್ನಡೆ ಕಂಡು ಬಂದಿದೆ. ನಿಜಕ್ಕೂ ಹಾಗಾದ್ರೆ ಇವ್ರು ಮಾಡ್ತಿರುವಂತ ಆರೋಪಗಳು ನಿಜಾನಾ? ಸೀಲ್ ಓಪನ್ ಆಗಿರ್ಲಿಲ್ಲ ಅಂತ ನಿನ್ನೆ ಚುನಾವಣಾ ಆಯೋಗನೇ ಸ್ಪಷ್ಟಪಡಿಸಿತ್ತು. ಆದ್ರೆ ಇವ್ರು ಹೇಳ್ತಿದ್ದಾರೆ ಬಂಡಲ್ಗಳನ್ನೇ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತೇಳಿ. ಪೇಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ, ಬೀಗ ಮುರಿಬೇಕಾದ್ರೆ ಏನು ಟ್ರಂಕ್ ಇದೇ ಕಟ್ ಆಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಮೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತು, ಅದ್ರ ಮೇಲೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವಿಲ್ಲಿ ಓಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಇಲ್ಲಿ ಬೂತ್ ತಂದಿಟ್ಮೇಲೆ ನಾವು ಆಮೇಲೆ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲರೂ ರೆಕಾರ್ಡ್ ಮಾಡಿದ್ವಿ. ಇಲ್ಲಿ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟನ್ನು ರೀವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದರ ಮೇರೆಗೆ ರೀವೆರಿಫಿಕೇಷನ್ ಆಯಿತು. ಅಲ್ಲಿ ಒಂದು 6-7 ಓಟ್ ವ್ಯತ್ಯಾಸಗಳು ಬಂದು ಅದು ನನಗೂ 2 ಓಟ್ ಹೆಚ್ಚಿಗೆ ಬಂದಿದೆ, ಇವ್ರಿಗೂ ಬಂದಿದೆ. ಅದಾದ ನಂತರ ಉಳಿದಂಥ ಓಟನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತೇಳಿ ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು, ಜೀವರಾಜ್ ಇಷ್ಟು, ಇನ್ನೊಂದಿಷ್ಟು, ಪ್ರತಿ ಒಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, BJP ಮತ್ತು ದಳದ ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ಸಿನ ನಮ್ಮ ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತೆಗೆದುಬಿಟ್ಟು ಬಂಡ್ಲನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಯಾವ ಥರ ಸರ್ ಟ್ಯಾಂಪರಿಂಗ್ ಅಂದರೆ ಯಾವ ಥರ? ಅಂದರೆ ಅದ್ರ ಮೇಲೆ ಈಗ ನನಗೆ TD ರಾಜೇಗೌಡ ಅಂತ ಓಟ್ ಹಾಕ್ತೀನಿ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದು ಟಿಕ್ ಮಾಡಿದ್ದಾರೆ. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾ ಇಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಕ್ಲೀನಾಗಿ ಕಾಣ್ತಾ ಉಂಟು. ನಿನ್ನೆ ಸ್ಟ್ರಾಂಗ್ ರೂಮ್ ತೆರೆದಾಗ ಮೊದಲೇ ಲಾಕ್ ಓಪನ್ ಆಗಿತ್ತು ಅನ್ನೋದು ರಾಜೇಗೌಡರ ಆರೋಪ. 9 ಪೆಟ್ಟಿಗೆಗಳಲ್ಲಿ ಕೆಲ ಪೆಟ್ಟಿಗೆಗಳಿಗೆ ಸೀಲ್ ಮತ್ತು ಬೀಗ ಹಾಕಿರಲಿಲ್ಲ ಅಂತೇಳಿ ಕೂಡ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಏನ್ ಅಂತಿಮ ಫಲಿತಾಂಶ ಕೊಡುತ್ತೆ ಕಾದ್ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಭರತ್. ಹೋದ್ಸಲ ಒಂದಷ್ಟು ಮತಗಳು ಅಸಿಂಧು ಆಗಿದ್ವು, ಈ ಸಲ ಒಂದಿಷ್ಟು ಮತಗಳು ಅಸಿಂಧು ಆಗಿವೆ. ಸಾಕಷ್ಟು ಆರೋಪಗಳಿವೆ. ಯಾಕಿಷ್ಟು ಗೊಂದಲ ಅಂತ? 2000 ಒಳಗಡೆನೆ ಮತ ಇರೋದು, ಬಟ್ ಎಣಿಕೆಗೆ ಮಧ್ಯರಾತ್ರಿವರೆಗೂ ಟೈಮ್ ತೆಗೆದುಕೊಂಡಿದ್ದಾರೆ. ಗೊಂದಲ ಯಾಕೆ ಅಂತ? ಒಂದು ಮತ ಎಣಿಕೆ ಕಾರ್ಯ ಏನಿತ್ತು, ಸೊ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶೃಂಗೇರಿ ಕ್ಷೇತ್ರದ ಒಂದು ಶಾಸಕರಾಗಿರತಕ್ಕ ರಾಜೇಗೌಡರು 2023ರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಜಯ ಬೇರಿಯನ್ನ ಬರೆಸಿದ್ರು. ಸುಮಾರು ಅಲ್ಪ ಮತಗಳ ಮತ ಅಂದ್ರೆ ಸುಮಾರು 201 ಮತಗಳ ಅಂತರದಲ್ಲಿ ಒಂದು ಗೆಲುವನ್ನ ಸಾಧಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅವರ ಒಂದು ಅಪೋಸಿಟ್ ಅಭ್ಯರ್ಥಿ ಅಂದ್ರೆ BJP ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ಅವರು ಒಂದು ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ಈ ಒಂದು ಮತಗಳು ಅಂದ್ರೆ ಏನು ಅಂಚೆ ಮತಗಳಲ್ಲಿ ಲೋಪವಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮರು ಎಣಿಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ನ್ಯಾಯಾಲಯದ ಮೆಟ್ಟಿಲನ್ನ ಹೇರಿದ್ರು. ಅದಾದ ನಂತರದಲ್ಲಿ ನ್ಯಾಯಾಲಯ ಕೂಡ ಒಂದು ಆದೇಶವನ್ನ ಹೊರಡಿಸಿತು. ಹಾಗಾಗಿ ಜಿಲ್ಲಾಡಳಿತ ಈ ಒಂದು ಅಂಚೆ ಮತಗಳ ಒಂದು ಮರು ಎಣಿಕೆ ಕಾರ್ಯವನ್ನ ನಿನ್ನೆ ದಿನ ಒಂದು IDSC ಒಂದು ಕಾಲೇಜಿನ ಆವರಣದಲ್ಲಿ ನಡೆಸುವಂತ ಒಂದು ಕೆಲಸವನ್ನ ಮಾಡಿತ್ತು. ಏನು ಬೆಳಗ್ಗೆ 9 ಗಂಟೆಗೆ ಆರಂಭವಾದಂತಹ ಚುನಾವಣಾ ಅಂದ್ರೆ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಸುಮಾರು ಮಧ್ಯರಾತ್ರಿ 12ರಿಂದ 1 ಗಂಟೆವರೆಗೂ ಕೂಡ ನಡೀತು. ಅದಾದ ನಂತರದಲ್ಲಿ
ಅಲ್ಲಿ ಏನು ಅಂಚೆ ಮತಗಳ ಏರುಪೇರು ಅಂದ್ರೆ ಸಿಂಧು ಮತ್ತು ಅಸಿದ್ಧ ಆದಂತಹ ಮತಗಳ ಸಂಪೂರ್ಣ ಮಾಹಿತಿಯನ್ನ ಒಂದು ಚುನಾವಣಾ ಆಯೋಗಕ್ಕೆ ಕಳಿಸುವಂತ ಒಂದು ಕೆಲಸವನ್ನ ಚುನಾವಣಾ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಇದೀಗ ಪ್ರಾಥಮಿಕ ಹಂತವಾಗಿ ಅಧಿಕಾರಿಗಳು ದೃಢಪಡಿಸುತ್ತಿದ್ರು ಕೂಡ ಆ ಒಂದು ಸ್ವತಃ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಹೇಳೋ ಪ್ರಕಾರವಾಗಿ ನಾನು ಮುನ್ನಡೆಯಲ್ಲಿ ಇದ್ದೇನೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಒಂದು ಬಹಿರಂಗಪಡಿಸ್ತಾರೆ. ಅದಾದ ನಂತರದಲ್ಲಿ ಇದೀಗ ಯಾವ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ ಅಂತಕ್ಕಂಥ ವಿಚಾರ ನ್ಯಾಯಾಲಯ ಬಹಿರಂಗಪಡಿಸಬೇಕಾಗ್ತದೆ. ಅದಾದ ನಂತರದಲ್ಲಿ ಈ ಒಂದು ಈಗ ಇರ್ತಕ್ಕಂತಹ ಹಾಲಿ ಶಾಸಕ ರಾಜೇಗೌಡ ಅವರು ಸೋಲನಪ್ತಾರ ಅಥವಾ ಜೀವರಾಜ್ ಅವರು ಗೆದ್ದು ಬಿಗ್ತಾರ ಅಂತಕ್ಕಂಥ ವಿಚಾರ ತಿಳಿದುಬರಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಈ ಒಂದು ಅಂಚೆ ಮತಗಳ ಮರು ಎಣಿಕೆ ಏನಿತ್ತು, ಸೊ ಈ ಎಣಿಕೆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲದ ಗೂಡಾಗಿತ್ತು. ಏನೋ ಬೆಳಗ್ಗೆ 9 ಗಂಟೆಗೆ ಆರಂಭವಾದಂತಹ ಚುನಾವಣೆ ಈ ಒಂದು ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಇಲ್ಲಿ ಸಾಕಷ್ಟು ಬಾರಿ ಸ್ಥಗಿತಗೊಂಡ ನಂತರದಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸುವ ಅಂತಕ್ಕಂಥ ರೀತಿಯಲ್ಲಿ ಒಂದು ವಿಜಯೋತ್ಸವವನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಹಂತವಾಗಿ ಬದಲಾಗ್ತಾ ಹೋಯ್ತು. ಹಾಗಾಗಿ ಕೊನೆಯ ಹಂತಕ್ಕೆ ತಲುಪುವಂತ ಒಂದು ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತದೆ. ಆದ್ರೆ ಅದನ್ನ ಸ್ವತಃ ಅಧಿಕಾರಿಗಳು ದೃಢಪಡಿಸಬೇಕಾಗಿದೆ. ಸೌಖ್ಯ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ.